ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜನ ಎಲ್ಲ 31 ಡಿಸೆಂಬರ್ ಎಂಡು ಅಂತ ಟ್ರಿಪ್ಪು ಮೋಜು ಮಸ್ತಿ ಮಾಡ್ತಾಯಿದ್ರೆ ನಮ್ಮ ಕೆಲಸ ಏನು ಗೊತ್ತಾ, ಮನೆ ಕ್ಲೀನ್ ಮಾಡೋದು. ಬನ್ನಿ ಇವಾಗ ಮನೆ ಕ್ಲೀನ್ ಮಾಡೋಣ. ಲೈಫಲ್ಲಿ ಮುಗಿಯೋದೇ ಏನಾದರೂ ಕೆಲಸ ಅಂತ ಇದ್ದರೆ ನೋಡಿ, ಇದು ಮನೆ ಕ್ಲೀನ್ ಮಾಡೋದು. ಈ ಮನೆ ಕೆಲಸ ಅಂತೂ ಮುಗಿಯೋ ಕಥೆನೇ ಇಲ್ಲ. ಒಂದು ಗುಡ್ಡೆ ಪಾತ್ರೆ ಬಿದ್ದಿದೆ. ಆಮೇಲೆ ಇವತ್ತು ರೂಮ್ ಕ್ಲೀನಿಂಗ್ ಮಾಡೋಣ ಅಂತ ಇದ್ದೀನಿ, ಡೀಪ್ ಕ್ಲೀನಿಂಗ್. ರೂಮ್ ಅಂತೂ ಫುಲ್ ಆಡ್ಕೊಂಡಿದೆ, ಇಡೀ ಮನೆ ಫುಲ್ ಗಲೀಜು ಹಾಕ್ಕೊಂಡಿದೆ. ಇವಾಗೆಲ್ಲ ಸರಿ ಮಾಡಿಡಬೇಕು. ಇಲ್ಲಿ ನಾನೆಲ್ಲ ಯಾವ ಥರ ಧೂಳಾಗಿದೆ ಅಂತ ನೋಡಿ, ಅದನ್ನೆಲ್ಲ ಕ್ಲೀನ್ ಮಾಡಬೇಕೀಗ. ಇವಾಗ ಬೇಗನೆ ಕೆಲಸ ಮುಗಿಸೋಣ. ನೋಡಿ ಟ್ರೈಪೋಡ್ ಇಟ್ಕೊಂಡಿದ್ದೀನಿ, ಬಟ್ ಮೌಂಟೇ ಕಾಣ್ತಾ ಇಲ್ಲ, ಅಂದರೆ ಮೊಬೈಲ್ ಹೋಲ್ಡ್ರ್ ಕಾಣ್ತಾ ಇಲ್ಲ. ಸೊ ಇವಾಗ ಹಾಗೆ ಕೆಲಸ ಮುಗಿಸ್ಬೇಕು, ರೆಕಾರ್ಡ್ ಮಾಡೋಕ್ಕಾಗಲ್ಲ. ಆಮೇಲೆ ತೋರಿಸ್ತೀನಿ, ಕ್ಲೀನೆಲ್ಲ ಆದಮೇಲೆ ತೋರಿಸ್ತೀನಿ ಸ್ವಲ್ಪ. ಈ ದೀಪಕ್ ಅವರು ಅವ್ರ ಆಫೀಸ್ ರೂಮನ್ನು ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಪೇಂಟಿಂಗ್ ಅಂತೆ, ಕ್ಲೀನಿಂಗ್ ಅಂತೆ, ಏನೇನೋ ಮಾಡ್ತಾ ಇದ್ದಾರೆ ನೋಡಿ. ಯುಕ್ತಾಗಿ ಚಿಡಿ ಮನೆ ಗಲೀಜು ಮಾಡಿಟ್ಟಿದ್ದಾಳೆ. ಎಲ್ಲಿ ಪೇಂಟ್ ಮಾಡ್ತಿದ್ದೆ? ಇಷ್ಟಕ್ಕೆ ಪೇಂಟಿಂಗ್ ಮಾಡ್ಕೊಂಡಿದ್ದಾರೆ, ಅಷ್ಟು ಗೊತ್ತಾಗಲ್ಲ. ಸೇಮ್ ಕಲರ್ ಹಾಕಿದ್ದಾರಲ್ಲ, ಸೊ ಈ ಕಡೆ ಡಿಫ್ರೆನ್ಸ್ ನೋಡಿ. ಎಲ್ಲ ಅರ್ಧಂಬರ್ಧ ಆಗಿದೆ, ಪ್ಯಾಚ್ ವರ್ಕ್ ಅದು ಇದು ಅಂತ. ಪೇಂಟ್ ಖಾಲಿ ಆಯ್ತಾ ನೋಡಿ, ಗೊಬ್ಬರ ಗುಂಡಿ ಹೇಗಿದೆ ಅಂತ. ಇದಂತೂ ಖಾಲಿ ಆಗೋದು ಕೆಲಸನೇ ಇಲ್ಲ. ಯಾವಾಗ ನೋಡ್ರು ಇದೇ ಥರ ಬಿತ್ಕೊಂಡಿರೋದೆ. ಯುಕ್ತ ಬಂದ ತಕ್ಷಣ ಮತ್ತಿಗೆ ಆಗುತ್ತೆ, ಯುಕ್ತ ಹೋದ ತಕ್ಷಣ ತುಂಬಿಡೋದು ಅಷ್ಟೇ ಅಲ್ಲನಾ. ಮೇಲ ನೋಡಿ ಎಷ್ಟಿದೆ ಅಜ್ಜು ಅಂತ. ಸಾರಿ ನೋಡಿ, ಇವತ್ತು ಏನಾಗಿದೆ ಗೊತ್ತಾ, ಇದನ್ನ ಆಕ್ಚುಲಿ ಕಂಪ್ಲೀಟ್ ಹೇಳ್ತಾರೆ, ಇದನ್ನ 3 ನಿಮಿಷ ನೀರಲ್ಲಿ ನೆನ್ಸಿಟ್ಕೋಬೇಕು ಅಂತ. ಹಾಗೆ ಮಾಡಕ್ ಹೋಗಿ ರೆಡಿ ಆಗುತ್ತೆ ಕಂಪ್ಲೀಟ್. ಮತ್ತೆ ಕ್ಲೀನ್ ಮಾಡ್ಬೇಕು, ಆಸಿಡ್ ಹಾಕಿ ಡ್ಯಾಸ್ ಕ್ಲೀನ್ ಆಸಿಡ್ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಸೊ ಪಟಾಕಿ ಚಾಲು ಮಾಡ್ಕೊಳ್ಳಿ, ಬಂದಿ 5 ನಿಮಿಷ. ನೋ ವೇ. ಇನ್ನು ಪಾತ್ರ ಸಹಿತ ತೊಳೆದಿಲ್ಲ, ತಿಳಿದು ಮತ್ತೆ ಚಾ. ನಂಗೆ ಚಾ ಇಂಪಾರ್ಟೆಂಟ್ ಗೊತ್ತಾ, ಚಾ ಇಲ್ಲ ಅಂದ್ರೆ ಕೆಲಸ ಆಗ್ತದೆ. ಚಾ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಒಂದ್ಸಲ ಧೂಳೆಲ್ಲ ಹೊಡೆದಿದ್ದಾಯಿತು. ಹಾಸಿಗೆ ವಸ್ತ್ರ ಎಲ್ಲ ಕರೆಕ್ಟಾಗಿಡಬೇಕು. ಬೆಡ್ಶೀಟು ಇದು ಎಲ್ಲ ಫುಲ್ ತೆಗೆದಾಕಿದ್ದೀನಿ. ಅರ್ಧ ಧೂಳು ಹಿಡಿದಿದೆ, ಅರ್ಧ ಹಾಳಾಗಿದೆ, ಅದನ್ನೆಲ್ಲ ಸರಿಯಾಗಿಡ್ಬೇಕು. ಇವಾಗ ನೋಡಿ ಎಷ್ಟೊಂದು ರಾಶಿ ಬಿದ್ದಿದೆ ಅಂತ. ಅದನ್ನೆಲ್ಲ ಬೇಕಾಗಿರೋದು ಬೇಡದೇ ಇರೋದೆಲ್ಲ ತೆಗೆದಾಕ್ಬೇಕು. ಇವಾಗ ಊಟ ಮಾಡ್ತಾ ಇದ್ದಾರೆ ಮಿಸ್ಟರ್ ದೀಪಕ್ ಅವರು. ಊಟ ಸಾಂಬಾರು ಪಾರ್ಸಲ್ ತೊಗೊಂಡಿದ್ದಾರೆ, ಅನ್ನ ಮಾಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ಊಟ ಮಾಡಬೇಕೀಗ. ಎಲ್ಲ ಕರಿಯೋಕ್ಕಿಟ್ಟಿದ್ದೀನಿ. ಎಣ್ಣೆ ತಿನ್ಲಾಗ ಕೊಲೆಸ್ಟ್ರಾಲ್ ಬತ್ತೋಳು. ಬಾ, ಬೇಡ ಇಲ್ಲ ಬಾ. ಎಲ್ಲಿ? ಇಲ್ಲಿ ಬಾ, ಇಲ್ಲಿ ಮುಂದುವರಿ, ಹೋಗಿ ಕಡೆಗೊಪ್ಪ. ಅಲ್ಲಿ ಯಾಕೆ ಹತ್ತಿದ್ದಿ ಮಂಗಣ್ಣ? ನೋಡಿ ಎಲ್ಲಿ ಹೊತ್ಕೊಂಡಿದ್ದಾಳೆ ಯುಕ್ತ ಅಂತ. ಅವಳ ಅಪ್ಪ ಅಂದ್ರು ಅಂತ. ಯಾಕೆ ನಂಗೆ ಗೊತ್ತಿದೆ, ಕಾರ್ನ್ ಟೈಮ್ ಸ್ಟೋರಿ ಹಾಕಿದ್ದೆ. ದೊಡ್ಡ ಬಿದ್ದೋತು ಅದೆಂತ ಬಾಕ್ಸ್ ಎಲ್ಲ ತಂದೆ? ಏನದು ಬಾಕ್ಸ್ ಅಂತದ್ದು? ಅಯ್ಯೋ ಈಗ ನೋಡಿ, ಸ್ಪೈಸಿ ಇರೋದು ಅವಳಿಗೆ ಬೇಕಂತೆ. ಅವಳಿಗೆ ಬರೀ ಸಾಲ್ಟೆಡ್ ಅಷ್ಟೇ ತಂದಿದ್ರು. ಈಗ ನಾನು ಬರೀ ಸಾಲ್ಟೆಡ್ ನಾನು ತಿನ್ನಬೇಕು, ಸ್ಪೈಸಿ ಇರೋದು ಅವಳು ತಿಂತಾ ಇದ್ದಾಳೆ ಅಲ್ದಾನೆ. ನಂಗೆ ಬೇಡ್ದ? ಇದು ತಿನ್ನು, ಇದು ನಿಂಗೆ ಪ್ಲೀಸ್. ಕ್ಲೀನಿಂಗನ್ನು 3ನೇ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಆಗಿರಲಿಲ್ಲ. ತುಂಬಾ ವಸ್ತುಗಳಿದೆ ನಮ್ಮ ಮನೆಯಲ್ಲಿ, ಅದನ್ನೆಲ್ಲ ತೆಗೆದುಬಿಟ್ಟು ಒಂದು 25% ಅಷ್ಟೇ ತೆಗಿಯೋಕ್ಕಾಯಿತು. ಕೆಲವೊಂದು ಹೊಸ ಬೆಡ್ಶೀಟ್ಸು, ಪಾತ್ರೆಗಳು ಎಲ್ಲ ತುಂಬಾ ಇದೆ.
ಅದನ್ನೆಲ್ಲ ನಾವು ಬೈ ಮಾಡಿರೋದಂತೂ ಅಲ್ಲ, ಪೌರೋಹಿತ್ಯ ಮಾಡೋದ್ರಿಂದ ಮಾವವರಿಗೆ ಬರುತ್ತೆ, ಅದನ್ನೆಲ್ಲ ತೊಗೊಬಂದು ಇಲ್ಲಿ ಇಟ್ಟಿದ್ದಾರೆ. ವರ್ಷಕ್ಕೊಮ್ಮೆ ಸೇಲ್ ಮಾಡ್ತೀವಿ ಅಥವಾ ಯಾರಿಗಾದ್ರೂ ಬೇಕಾದವ್ರಿಗೆ ಕೊಡ್ತೀವಿ. ವಸ್ತುಗಳು ಜಾಸ್ತಿ ಇದ್ದಾಗೆ ಕ್ಲೀನಿಂಗ್ ಮಾಡೋ ಪ್ರೊಸೆಸ್ ತುಂಬಾ ಕಷ್ಟ. ಎಲ್ಲ ತೆಗೆದಿಟ್ಟು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಇಡು ಸಾಕಬೇಕಾಗ್ಬಿಡತ್ತೆ. ಯುಕ್ತ ನೋಡಿ ಮತ್ತೆ ಬೇರೆ ಹೊಸ ಟಾಯ್ ತೊಗೊಬಂದ್ಕೊಂಡ್ಲು. ಮಾಡೋಕ್ಕೆ ಇವತ್ತು ಸೌತೆಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ವಡಪೆ ಮಾಡೋಣ. ರೈಸ್ ಫ್ಲೋರ್ ಇಲ್ಲಿದೆ, ಅಕ್ಕಿ ಹಿಟ್ಟು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮಾಡೋಣ. ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. 2026ಕ್ಕೆ ನಾವು ಮಾಡಿರೋ ಮೊದಲು ಕೆಲಸ ಅಂದರೆ ಡೇ ಕ್ಲೀಟರಿಂಗು. ಮನೆಯಲ್ಲಿ ಕಡಿಮೆ ವಸ್ತು ಇದ್ದಾಗೆ ಕ್ಲೀನಿಂಗು ಕೂಡ ಈಸಿ ಆಗುತ್ತೆ, ಮನಸ್ಸು ಕೂಡ ಕ್ಲೀನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡಿಕ್ಲಟರಿಂಗ್ ಮಾಡ್ತಾಯಿದ್ದೀವಿ. ಯುಕ್ತಾಳಿಗೆ ಗೆಣಸನ್ನು ಬೇಯಿಸ್ತಾ ಇದ್ದೀನಿ ತಿಂಡಿ ಬಾಕ್ಸಿಗೆ. ಹಾಕೋಣ ನಮ್ಮ ಕ್ಲೀನಿಂಗ್ ಕತೆ 4ನೇ ದಿನಕ್ಕೆ ಕಂಟಿನ್ಯೂ ಆಗಿದೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಡಪೆ ಮಾಡ್ತಾಯಿದ್ದೆ, ವಡಪೆ ತಾಳಿಪೀಠ ಅಂತ ಇರ್ತೀವಲ್ಲ. ದೀಪಕ್ ಅವರು ಯುಕ್ತಾಳನ್ನ ರೆಡಿ ಮಾಡ್ತಾಯಿದ್ರು ಸ್ಕೂಲಿಗೆ ಹೋಗೋಕ್ಕೆ. ಅವಳಿಗೆ ಎಕ್ಸಾಮ್ ಬೇರೆ ನಡೀತಾ ಇತ್ತು ಇದೇ ಟೈಮಲ್ಲಿ. ಬೊಂಡೆ ಮಾಡಿಟ್ಕೊಂಡಿದ್ದೀನಿ, ಕಟ್ವಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ತಟ್ಟೋಣ. ಯುಕ್ತ ತಟ್ಟೋಣ ತಟ್ಟೋಣ, ತಾಳಿಪೀಟು ತಟ್ಟೋಣ. ಯುಕ್ತ ರೆಡಿ ಆಗ್ತಾ ಇದ್ದಾಳೆ ಅಲ್ಲನೇ. ಇಲ್ಲೆಲ್ಲ ಬಾಚಬಾರ್ದು. ಚಲೋ ಇದ್ದ ಉಡುಪೆ. ಯಾಕೆ ಹಾಯ್ ಯುಕ್ತ. ಒಂದಷ್ಟು ಖಾಲಿಯಾಗಿರೋ ಪಾತ್ರೆಗಳು ತೊಳೆಯೋದೆಲ್ಲ ಇತ್ತು, ಬಾಕ್ಸು ಬಾಟ್ಲು ಆ ಥರದ್ದೆಲ್ಲ. ಆಮೇಲೆ ದೀಪಗಳನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಹಾಗೆ ಮ್ಯಾಟ್ ಕೂಡ ಎಲ್ಲನೂ ತೊಳೆದಾಕಿದ್ವಿ, ಸಿಕ್ಕಾಪಟ್ಟೆ ಧೂಳು ಇವಾಗಂತೂ. ಬೇಡದೇ ಇರೋ ಬಾಕ್ಸನ್ನೆಲ್ಲ ಸುಟ್ಟಿದ್ದಾಯಿತು. ಆಮೇಲೆ ಬಾಗಿಲು ತೋರಣ ಎಲ್ಲ ನೆನೆಸಿಟ್ಟಿದ್ದೀನಿ, ಅದನ್ನೆಲ್ಲ ಹಬ್ಬ ಟೈಮಿಗೆ ತೊಳೆದಿರೋದು, ಮತ್ತೆ ಧೂಳಾಗಿತ್ತು. ಸೊ ಎಲ್ಲ ತೊಳಿತಾ ಇದ್ದೀವಿ. ದೀಪಕ್ ಅವರು ಟೆರಸ್ನ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಕಾಚಿನೆಲ್ಲ ತೆಗೆದುಬಿಟ್ಟು ಪೇಂಟಿಂಗ್ ಮಾಡೋಣ ಅಂತ, ವೈಟ್ ಪೇಂಟನ್ನು ಹಾಕೋಣ ಅಂತ. ತೊಳಿತಾ ಇದ್ದೀವಿ ಇಷ್ಟು ಮತ್ತೆ ನಾಳೆ ಒಂದು ರೌಂಡ್ ತಕ್ಕೊಂಡು ಕಡೆಗೆ ಆಡಾದ್ಮೇಲೆ ಇದು ಮಾಡೋದು ಅನ್ಸೋಳು ಪೇಂಟ್ ಮಾಡೋ. ಈ ಪೇಂಟ್ ಎಲ್ಲ ಹೋಗ್ತು ನಾನು ಅವಾಗ ಮಾಡಿದ್ದು. ಹೋಗ್ತಿಲ್ಲ ಯುಕ್ತ ಇಳಿ ಕೆಳಗೆ. ಕಡಿ ಸೌಂಡ್ ನೋಡಿ ಒಂಚೂರು ಓಕೆನಾ. ಜುಗಾರ್ ಮಾಡ್ರಂಗಿರುತ್ತೆ ಇದ್ದೀಗ ಎಂತ ಮಾಡ್ತೆ. ಎಂತ ಮಾಡ್ತಿದ್ರು ಗೊತ್ತಿದ್ದಂಗೆ ಹಾಕಲ್ಲ.
ಚಿಕ್ಕೊಂಡ ಯುಕ್ತಲ್ಲ ಹತ್ತಾರ್ದೆ ಆ ಮಣ್ಣು ರಡೆಲ್ಲ ಇದು ಮಾಡು ಹಾಂ ಈ ಕಾರ್ಲಿಡ್ ಎಲ್ಲ ಗುಡ್ಸೋದು ಬೆಸ್ಟ್ ಹೋಗ್ತಿಲ್ಲ ನೋಡಿ ಕಾರ್ಲೆಟ್ ಸುಮಾರು ಟ್ರೈ ಮಾಡಿದ್ದಕ್ಕೆಲ್ಲ ಬಿಟ್ಟಿದ್ದು ಇಲ್ಲ ಈಗ ಇವತ್ತು ಪೇಂಟ್ ತಗೊಳಕ್ಕೆ ಬಂದಿದ್ದೀವಿ. ಸೊ ನಮ್ಮ ಪವನ್ ಹೆಗ್ಡ್ರು ಪೇಂಟ್ ಕೊಡ್ತಾ ಇದ್ದಾರೆ. ನೋಡಿ ಪೇಂಟ್ ಮಾಡ್ತಾರಂತೆ, ಈ ಮಷೀನಿಗೆ ಹಾಕಿ ಕಲರ್ ಮಾಡ್ತಾರೆ. ಫಸ್ಟ್ ನಾರ್ಮಲಿ ವೈಟ್ ಇರುತ್ತೆ, ಆಮೇಲೆ ಅದನ್ನು ಕಲರಿಂಗ್ ಮಾಡ್ತಾರೆ. ಕಂಪ್ಯೂಟರ್ಲಿ ಕೋಡ್ ಕೊಟ್ಟರೆ ಕಲರಿಂಗ್ ಆಗುತ್ತೆ. ಈಗ ಪೇಂಟ್ ಕ್ರಿಯೇಟ್ ರೆಡಿ ಆಗುತ್ತೆ. ಸೊ ಮಷೀನಲ್ಲಿ ಇಟ್ಟಿದ್ದಾರೆ. ಸೊ ಪೇಂಟ್ ಡ್ರಾಪ್ ಹಾಕೋ, 1 2 3 ಡ್ರಾಪ್ ಆಗ್ತಾ ಇಲ್ಲ. ಡ್ರಾಪ್ ಆಗೋ ಇಲ್ಲ ನಿಂಗೆ ಆಗ್ತಿಲ್ಲ ನೋಡಿ. ನಾನು ಸೊ ಪೇಂಟ್ ಬೀಳುತ್ತೆ. ಈಗ ಡ್ರಾಪ್ ಹಾಕೋ, ತಿರ್ಸ್ತಾರ ಬರೀ ತಾನೇ ತಿರ್ಸ್ಬಿಡ್ತಾರ. ಹೌದಲ್ಲೇ ವಿಡಿಯೋ ಮಾಡ್ತೀವಿ. ನಮಗೆ ಯುಕ್ತ ನಂಗೆ ರಾಜಕೀಯ ಮಾಡ್ಕೊಂಡು ಫಸ್ಟಿಗೆ ಡ್ರಾಪ್ ಇತ್ತೀಗ ಹಂಗೆ ಅಂತ. ಈಗ ಈ ಮಷೀನಿಗೆ ಹಾಕಿ ಕಂಪ್ಲೀಟ್ ಮಿಕ್ಸಿಂಗ್ ಅನ್ನು ಮಾಡ್ತಾರೆ ಪ್ರಾಪರ್ ಆಗಿ. ಸೊ ನೋಡ್ಬೋದು ಈ ಪೇಂಟ್ ಅನ್ನ ಇರ್ತದೆ ನೋಡಿ. ಸೊ ಈ ಥರ ಡಬ್ಬ ಇಟ್ಬಿಟ್ಟು ಪ್ರಾಪರ್ ಆಗಿ ಫಿಟ್ಟಿಂಗ್ ಮಾಡ್ತಾರೆ ಅಲ್ವನ, ಟೈಟ್ ಮಾಡ್ತಾರಲ್ಲ ನೋಡಿ, ಈ ಥರ ಟೈಟ್ ಮಾಡ್ತಾರೆ. ಸೊ ಆಮೇಲೆ ಕಂಪ್ಲೀಟ್ ಟೈಟ್ ಆದಮೇಲೆ ಬಾಗಿಲ ಹಾಕಿದ್ರೆ ಏನಾಗ್ತದೆ ಕಾಣಿಸ್ತದೆ. ಅದು ಸ್ವಿಚ್ ಉಂಟನ ಮಾಡು, ಕ್ಲೋಸ್ ಮಾಡು. ಸೇಫ್ಟಿಗೆ ಯಾರಿಗೆ ಬೇಕು ನೋಡಿ ಮಗ ನೋಡು. ಸೊ ಈಗ ಕಂಪ್ಲೀಟ್ ಆಗಿ ನೋಡಿ ಕಲರ್ ರೆಡಿ ಆಗಿದೆ. ಸೊ ಇದು ನಾರ್ಮಲಿ ಪೇಂಟ್ ತಗೋಬೇಕು, ಈ ಥರ ಪ್ರೊಸೆಸ್ ಇರುತ್ತೆ. ಈಗೆಲ್ಲ ನೋಡಿ ನೈಸ್ ವೈಟ್ ಇರೋದು ಡೈರೆಕ್ಟಾಗಿ ಕಲರ್ ಆಗಿದೆ, ಗುರ್ತಾಗ್ತಾಗ ನೈಸ್. ಪೇಂಟನ್ನು ತಗೊಂಡು ಹಾಗೆ ಪಾನಿಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೆ ಕ್ಲೀನಿಂಗ್ ಕೂಡ ಕಂಟಿನ್ಯೂ ಆಗಿದೆ. ಎಲ್ಲ ಒಂದೊಂದು ಕಡೆ ಡೈಲಿನೂ ಕೂಡ 2 ಕಡೆ ಈ ಥರ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಎಲ್ಲ ಕಡೆ ಡಿಕ್ಲೇಟ್ರಿಂಗ್ ಮಾಡಿದ್ವಿ. ಈಗ ದೇವ್ರ ಕೋಣೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಕ್ಲೀನಿಂಗ್ ಆಗಿದ್ದಾಯಿತು. ಮನಸ್ಸಿಗೂ ಕೂಡ ಹಗುರಾಯಿತು. ಒಮ್ಮೆ ಕ್ಲೀನಾಗಿರೋ ಮನೆ ನೋಡೋಕೆ ಒಂಥರ ಖುಷಿಯಾಗುತ್ತೆ. ಇಡೀ ಮನೆ ಹರಡ್ಕೊಂಡು ಐಟಮ್ಸೇ ಜಾಸ್ತಿ ಇದ್ದರೆ ಕ್ಲೀನ್ ಮಾಡಿ ಸಾಕಾಗಿಬಿಡುತ್ತೆ. 25% ಅಷ್ಟೇ ಡಿಕ್ಲೇಟರಿಂಗ್ ಆಗಿದೆ. ಇನ್ನೂ ಕೂಡ ತುಂಬಾ ಇದೆ, ಬಟ್ ಮಾಡಬೇಕು ಒಂದೊಂದಾಗಿ. ಆಮೇಲೆ ಪೇಂಟ್ ಕೂಡ ಮಾಡೋದಿದೆ. ಬೆಡ್ರೂಮ್ಗೆ ಚೂಸ್ ಮಾಡ್ಕೊಂಬಂದ್ವಿ, ನೋಡಿದ್ರಲ್ಲ ಪೇಂಟನ್ನು ತೊಗೊಬಂದ್ವಿ. ಇನ್ನು ಪೇಂಟಿಂಗ್ ಕೂಡ ಮಾಡಿ ಸ್ವಲ್ಪ ರೀಅರೇಂಜ್ ಮಾಡೋಣ ಅಂತ ಇದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಹೆಚ್ಚು ಲೈಕ್ ಮಾಡೋದ್ರಿಂದ ನಮ್ಮ ಕಂಟೆಂಟ್, ನಮ್ಮ ವಿಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆ ನೀವು 2026ನ ಹೇಗೆಲ್ಲ ವೆಲ್ಕಮ್ ಮಾಡಿದ್ರಿ, ಪಾರ್ಟಿ ಗಿಟ್ಟಿ ಜೋರಿತ್ತ ಅಂತೆಲ್ಲ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.